ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಏನ್ರಿ ನೀವು ವಂಶ ಪಾರಂಪರ್ಯವಾಗಿ ಪೂಜ್ಕೊ ಬಂದ್ ಲಿಂಗನ ಮಾರಕ್ ಹೊರಟಿದ್ರ? ಹೌದಪ್ಪ, ದೊಡ್ಡ ತಪ್ಪು ಮಾಡಿಬಿಟ್ಟೆ. ತಪ್ಪು ಮಾಡೋರ್ಗೆ ನಾವು ತಪ್ಪು ಮಾಡಿದೀವಿ ಅಂತ ಅವ್ರ ಮನ್ಸಿಗೆ ಅನ್ಸಿದ್ರೆ ಸಾಕು, ಆಗ ದೇವರು ಅವ್ರನ್ನ ಕ್ಷಮಿಸ್ಬಿಡ್ತಾರೆ. ಸ್ವರ್ಣಲಿಂಗನ ದೇವರಾಜ ಅನ್ನೋ ಒಬ್ಬ ವ್ಯಕ್ತಿ ಕೊಟ್ಟಿದ್ದೀನಿ. ಈ ವಿಷಯ ಎಲ್ಲ ಪೊಲೀಸರು ತಿಳಿಸಿ ಅವ್ರನ್ನ ಹಿಡಿಯಿಸಿ. ಸ್ವಾಮಿಗಳೇ, ಅವರು ಇದೇ ರೋಡಲ್ಲಿ ಹೋಗಿದ್ದಾರೆ ಅಂತ ನಿಮ್ಗೆ ಖಚಿತ ಇದೆಯಾ? 100 ಅವರು ಇದೇ ದಾರಿಯಲ್ಲೇ ಹೋಗಿರ್ತಾರೆ. ಈ ದಾರಿ ಬಿಟ್ಟರೆ ಬೇರೆ ದಾರಿ ಇಲ್ಲ ಸರ್. ಅವರು ನಾವಿನ್ನು ಸ್ವಲ್ಪ ವೇಗವಾಗಿ ಹೋದ್ರೆ ಖಂಡಿತವಾಗ್ಲೂ ಅವ್ರು ನಮ್ಮಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸ್ವಲ್ಪ ಬೇಗ ಓಡಿಸೋ. ಮಿಸ್ಟರ್ ದೇವರಾಜ್, ಬೇರೆ ದಾರಿ ಹೋಲ್ವಾ ಅವರು ದಿಕ್ಕೆ? ಬೇರೆ ದಾರಿ ಇಲ್ವಾ ಅಂತ ಕೇಳ್ತಾ ಇದ್ದೀರಾ? ಪೇಟೆಗೆ ಹೋಗೋಕೆ ಇರೋದು ಇದೊಂದೇ ದಾರಿ. ನಾವು ಪೇಟೆ ತಲುಪಿದ್ಮೇಲೆ ಆಮೇಲೆ ಆ ಕಡೆ ಮಂಗಳೂರು ಕಡೆ ಯಾವ ರೂಟಲ್ಲಿ ಬೇಕಾದ್ರೂ ಹೋಗ್ಬೋದು. Mr. Devraj, God means in your country Bhaya Bhakti. Then why you people are robbing your God to sell us? ಅದು ದೇವರು ಎಲ್ಲಿದ್ರು ಒಂದೇ ತಾನೆ, ಅದಕ್ಕೆ. ದೇವರನ್ನ ತಪ್ಪರ್ದಿಗೆ ದೇವಸ್ಥಾನ ಇಷ್ಟು ಬಂದೋಬಸ್ತು ಆದರೂ ಯು ಕ್ಯಾನ್ ಸೇವ್ ಯುವರ್ ಗಾಡ್. ದೇವರಿಗೆಲ್ಲೋ ಈಸಿಯಾಗಿ ನಮ್ಮ ಕೈಗೆ ಸಿಗ್ತಾರೆ. ಸ್ವಲ್ಪ ಬೇಗ ಹೋಗಯ್ಯ, ತಪ್ಪಿಸ್ಕೊಂಡ್ಬಿಡ್ತಾರೆ. ಇಲ್ಲ ಸರ್, ಅವ್ರು ನಮ್ಮಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಹೌದಾ? ಅದೇ ಹೇಳ್ತೀಯಮ್ಮ. ಯಾರು ಕೈ ಬಿಟ್ರು ಅವ್ನವ್ರು ನನ್ನ ಕೈ ಬಿಡಲ್ಲ. ದೇವ್ರುಗಳನ್ನ ಹಾಗೆಲ್ಲ ಭಕ್ತರಿಂದ ದೂರ ಮಾಡಕ್ಕಾಗಲ್ಲ. ನಿನ್ನ ಬಾಯಾರಿಕೆಯಿಂದ ಹಾಗೆ ನಮ್ಮ ಏನಾಯ್ತು? ಏನಾಯ್ತೋ? ಒಂದ್ ನಿಮಿಷ ಇಲ್ಲಿ ನೋಡ್ತೀನಿ. ಅದೇನು ನೋಡಿ ಸಾಯಿ ಹುಡುಗಾಡು. ಗಾಡಿ ಪಂಕ್ಚರ್ ಆಗಿದೆ. ಇಂಥ ಸಮಯದಲ್ಲಿ ನಿಂದೊಂದು ಗೋಳು ಕಣ, ಬೇಗ ಬದಲಾಯಿಸೋ ಚಕ್ರನ. ಸರಿ ಅಣ್ಣ. ಸರ್ 5 ನಿಮಿಷ ಸರ್, ಚಕ್ರನ ಬದಲಾಯಿಸ್ಬಿಡ್ತೀವಿ. ಹೋಗಿ. ಸರ್ ಅಲ್ಲಿ ನೋಡಿ ಸರ್, ಆ ಕಳ್ಪಟ್ಟಿ ಮಕ್ಕಳು ಅಲ್ಲೇ ಇದ್ದಾರೆ ಸರ್. ಸರ್ ಗಾಡಿ ನಿಲ್ಲಿಸಿ, ಬೇಗ ಗಾಡಿ ಗಡ್ಡಾಕೋ. Hands up!
ಲಿಂಗ ಗಾಡಿ ಇದೆ ಸರ್. ತಗಿ ಸರ್ ಬ್ಯಾಗು. ಮೋ ಮೋ ಬರೋ ಮೋ ಈಗ ಬರಪ್ಪ ಮಾಡೋ ಸರ್ ಒಳಗಿದೆ ಸರ್. ತೆಗೆ ತೆಗಿತೀನಿ ಸರ್. ತೆಗಿಯಲ್ಲ ಎಲ್ಲ ಲಿಂಗ ಅಬ್ಬಬ್ಬ, ಇಲ್ಲಿದೆ ಸರ್. ತೆಗಿಯ ತೆಗಿತೀನಿ ಸರ್. ಎಲ್ಲೋ ಲಿಂಗ ಸರ್ ನಮ್ಮ ತಾಯಣಗೂ ಇಲ್ಲೇ ಇಟ್ಟಿದ್ದೆ ಸರ್. ಆದರೆ ಈಗ ನೋಡಿದ್ರೆ ಲಿಂಗದ ಬದಲು ರುದ್ರಾಕ್ಷಿ ಆಗ್ಬಿಟ್ಟಿದೆ ಸರ್. ಎಲ್ಲಿದೆ ಅಂತ ಮರ್ಯಾದೆಯಿಂದ ಹೇಳಿದ್ರೆ ಸರಿ. ನನ್ನ ಮಕ್ಕಳ 3 ಜನ ಮಾಡಿಸ್ಬಿಟ್ಟು ಗಾಡಿ ಹತ್ತಿಸ್ಬಿಡ್ತೀನಿ. ಸರ್ ನಮ್ಮ ಮಂದೇವ್ರ ಆಣೆಗೂ ನಾನು ಹೇಳ್ತಾ ಇರೋ ಸತ್ಯ ಸರ್. ಇಲ್ಲೇ ಲಿಂಗ ಇಟ್ಟಿದ್ದೆ ಸರ್. ನಿಂಗೆ ಕೇಳಿದ್ರೆ ಬಾಯ್ ಬಿಡಲ್ಲ. ಹತ್ತಿ ಗಾಡಿ. ಸರ್ ಸರ್ ಸ್ವರ್ಣಲಿಂಗನ ದೇವರಾಜನ್ ಕೇಳ್ಕೊಟ್ಟಿದ್ದೆ. ಅದು ಹೇಗೆ ರುದ್ರಾಕ್ಷಿ ಮಾಲೆ ಆಯ್ತು? ಒಂದ್ ವೇಳೆ ಅವ್ರು ನಮ್ಮ ಯಾಮಾರಿಸಿ ಸುವರ್ಣಲಿಂಗನ ಬೇರೆ ಕಡೆ ಇಟ್ಟು ನಮ್ಗೆ ರುದ್ರಾಕ್ಷಿ ಕಾಣೋ ಹಾಗೆ ಮಾಡಿದಾರೋ ಅಂತ ನನ್ಗೆ ಅನುಮಾನ. ಇಲ್ಲಪ್ಪ, ಅವ್ರಿಗೆ ಸ್ವರ್ಣಲಿಂಗ ಖಂಡಿತ ದಕ್ಕಿರಲ್ಲ. ಬೇರೆ ವಿಗ್ರಹಗಳೆಲ್ಲ ಇಲ್ಲೇ ಇದೆಯಲ್ಲ. ನಮ್ಮ ಸ್ವರ್ಣಲಿಂಗ ಮಾತ್ರ ಬದಲಾಗಿದೆ. ಈ ಸಿಕ್ಕಿರೋ ರುದ್ರಾಕ್ಷಿಯಿಂದ ಸ್ವರ್ಣಲಿಂಗ ಗೋಚರ ಆಗ್ಬೇಕು. ಆ ನಾಗರಾಜ ದುಷ್ಟನ್ನ ತೋರಿಸಿದಾನೆ ಅಂದಮೇಲೆ ಸ್ವರ್ಣಲಿಂಗನ ನಮ್ಗೆ ತೋರಿಸ್ತಾನೆ. ಸ್ವರ್ಣಲಿಂಗ ಅಮ್ಮನವ್ರ ಸತ್ತು. ಅದನ್ನ ಬೇರೆ ಯಾರು ತಗೊಂಡು ಹೋಗಕ್ಕಾಗಲ್ಲ. ಅದು ಆ ಮಹಾತಾಯಿಗೆ ಸೇರ್ಬೇಕು. ಅವ್ರಿಗೆ ಸೇರುತ್ತೆ. ಬನ್ನಿ ಹೋಗೋಣ. ನಿನ್ನಿಂದ ಆ ದುಷ್ಟ ಫಲ ಆಗ್ತಿದ್ದ ಸ್ವರ್ಣಲಿಂಗ ತಪ್ತು.
ಸ್ವರ್ಣಲಿಂಗ ಮಾಯಾಗಿ ರುದ್ರಾಕ್ಷ ಆಯ್ತು. ಈಗ ಸ್ವರ್ಣಲಿಂಗ ಎಲ್ಲಿದೆ ಅಂತ ನೀನೇ ನಂಗೆ ದಾರಿ ತೋರಿಸ್ಬೇಕು ತಂದೆ. ಅದಿಲ್ಲದೆ ಪಂಚಲಿಂಗಗಳ ಕೂಡ್ಲಿಕ್ಕೆ ಸಾಧ್ಯ ಆಗೋಲ್ಲ. ಸ್ವರ್ಣಲಿಂಗ ಗೋಚರ ಆಗೋಂಗ್ ಮಾಡು ತಂದೆ. ಲಿಂಗಾಷ್ಟತಮಿದಂ ಪುಣ್ಯಂ ಯಃ ಪಠೇತ್ ಶಿವ ಮಗು ಕಿರಣ್ಮಯಿ, ದುಷ್ಟರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಸ್ವರ್ಣಲಿಂಗ ರುದ್ರಾಕ್ಷಿ ಸ್ವರೂಪ ತಾಳಿತ್ತು. ಈಗ ಮತ್ತೆ ಅದು ಸ್ವರ್ಣಲಿಂಗವಾಗಿದೆ. ಇದನ್ನು ತಗೊಂಡು ಹೋಗಿ ಚೆನ್ನಾಂಬಿಕೆ ಕೇಳ್ಕೊಟ್ರೆ ಅವಳು ಅದನ್ನು ಪ್ರತಿಷ್ಠಾಪನೆ ಮಾಡ್ತಾಳೆ. ಮುಂದಿನ ಪ್ರವಾಡ ಅಲ್ಲಿಂದ ಪ್ರಾರಂಭ. ಶಿವ, ನಾಗರಾಜ, ಕಾಪಾಡ್ಬಿಟ್ಟೆ ಕಣಪ್ಪ ನನ್ನ.
ಶಿವಸ್ವಾಮಿಗಳೇ ಇಲ್ಲಿ ನೋಡಿ ಸ್ವರ್ಣಲಿಂಗ ಸಿಕ್ತು. ಅದು ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಹಿರಣ್ಮಿ, ಇನ್ನೇನು ಸ್ವರ್ಣಲಿಂಗ ಸಿಕ್ತಲ್ಲ, ಅದನ್ನು ಶಿವಸ್ವಾಮಿಗಳಿಗೆ ಕೊಡು. ಅದನ್ನು ಅವರು ಸಮಾಧಿ ಮೇಲೆ ಇಡ್ತಾರೆ. ನಾವೇ ತಗೊಂಡೋಗಿಟ್ರೆ ನಾವೇ ಕದ್ದಿದ್ದು ಅಂತ ಆರೋಪ ಬರುತ್ತೆ. ಇಲ್ಲಿಂದ ಊರಿಗೆ ಹೊರಟ್ಬಿಡೋಣ. ಬೇಡ ಬೇಡ, ದಯವಿಟ್ಟು ಅಂತ ಕೆಲಸ ಮಾತ್ರ ಮಾಡಬೇಡಿ. ಮೊದಲು ಈ ಸ್ವರ್ಣಲಿಂಗನ ಇಲ್ಲಿಂದ ತಗೊಂಡು ಹೋಗಿ ಮುಕುಂದ ಸ್ವಾಮಿಗಳ ಸನ್ನಿಧಿಯಲ್ಲಿ ಅರ್ಪಿಸೋಣ. ನಾನು ಹೇಳ್ತೀನಿ ಊರ್ ಜನಕ್ಕೆ, ಸ್ವರ್ಣಲಿಂಗ ಕಳ್ತನ ಮಾಡಿದ್ದು ನಾನು ಅಂತ. ನೀವೇನಾದ್ರೂ ಹಾಗೆ ಊರಿಗೆ ಹೊರಟುಬಿಟ್ರೆ ನಿಮ್ಮ ಮೇಲೆ ಬಂದಿರೋ ಅಪವಾದ ನಿಜ ಅನ್ಬಿಡತ್ತೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಹೌದಪ್ಪ, ಅಮ್ಮನವ್ರ ಇಚ್ಛೆ ಕೂಡ ಅದೇ ಆಗಿದೆ. ಸ್ವರ್ಣಲಿಂಗ ಜೊತೆ ಮುಕುಂದ ಸ್ವಾಮಿ ಸನ್ನಿಧಿಗೂ ಹೋಗೋಣ ಬನ್ನಿ, ಅಲ್ಲೆಲ್ಲ ಪರಿಹಾರ ಆಗತ್ತೆ. ಹೌದಮ್ಮ, ನೀನ್ ಹೇಳ್ತಿರೋದು ಸರಿ. ಸ್ವರ್ಣಲಿಂಗನ ನೀನೇ ತರಬೇಕು ತಾಯಿ. ನೀನದನ್ನು ತಗೊಂಬಂದ್ರೆ ಅದರ ಮಹತ್ವನೇ ಬೇರೆ. ಅಕ್ಕ ಅಕ್ಕ ಏನು ಅಕ್ಕ, ಸ್ವರ್ಣಲಿಂಗ ಸಿಕ್ತು ಅಕ್ಕ. ಹಿರಣ್ಮಯಿ ತರ್ತಾ ಇದ್ದಾಳೆ. ಬನ್ನಿ ಬನ್ನಿ ಬನ್ನಿ. ನಮ್ಮ ಸಂಸ್ಥಾನದ ಮರ್ಯಾದೆನ ನೀನು ಕಾಪಾಡ್ದೆ ಅಮ್ಮ. ಸರಿ, ಎಲ್ಲಿತ್ತು ಈ ಸ್ವರ್ಣಲಿಂಗ? ಕಾಣೆ ಆಗಿದ್ದಾದ್ರೂ ಹೇಗೆ? ಇದಕ್ಕೆಲ್ಲ ನಾನೇ ಕಾರಣ ಅಕ್ಕ. ಏನು ಹೇಳ್ತಾ ಇದೆ ಶಿವಸ್ವಾಮಿ? ಅಕ್ಕ, ಇಲ್ಲಿ ಹಾಕಿದ ಅನಾಹುತಕ್ಕೆಲ್ಲ ನಾನೇ ಕಾರಣ. ದುಡ್ಡಿನ ದುರಾಸೆ ಹಿಂದೆ ಬಿದ್ದು ಸ್ವರ್ಣಲಿಂಗನ ಕದಿಯುವಂತ ಹೇಸಿಗೆ ಕೆಲಸ ಮಾಡಿಬಿಟ್ಟೆ ನಾನು.